ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಮೀನಾಕ್ಷಿ ಬಾಳಿ ಅವರು ಬರೆದಿರ್ತಕ್ಕಂತಹ ಎಂಟನದ ಹಸಿವ ಗೆದ್ದವಳು ಅನ್ನುವಂಥದ್ದು. ನೋಡಿ, ಬಾಲವಿಧವೆ ರಾಚವ್ವನ ಜೀವನದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ, ಇವತ್ತಿನ ತರಗತಿಯಲ್ಲಿ ಬಾಲವಿಧವೆ ರಾಚವ್ವನ ಜೀವನದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಗನೆ ಇಂದಿನ ತರಗತಿಯಲ್ಲೂ ಕೂಡ ರಾಚವ್ವ ಯಾರ ಸಹವಾಸವನ್ನ ಮಾಡಿದ್ಲು, ಅದರಿಂದ ಅವಳು ಯಾವ ರೀತಿ ಹೊರಬರ್ತಾಳೆ ಅಂತಕ್ಕಂಥದ್ದು, ಅಥವಾ ರಾಚವ್ವ ಮಲ್ಲಪ್ಪನ ಸಹವಾಸದಿಂದ ಹೇಗೆ ಹೊರಗಡೆ ಬರ್ತಾಳೆ ಅಂತಕ್ಕಂತಹ ಒಂದು ವಿಚಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಹೇಗೆ ಅವಳ ಮನಪರಿವರ್ತನೆ ಆಗ್ತದೆ, ತಾನು ಮಾಡಿರ್ತಕ್ಕಂತಹದ್ದು ಎಲ್ಲೋ ಒಂದ್ ಕಡೆ ಅದಕ್ಕಿಂತಲೂ ಕೂಡ ಇಲ್ಲಿ ಎಂಟನದ ಹಸಿವು ಅನ್ನೋದಕ್ಕಿಂತ ಅದಕ್ಕಿಂತಲೂ ಕೂಡ ಇನ್ನೊಂದು ಲೋಕ ಇದೆ ಹೊರಗಿನ ಪ್ರಪಂಚದಲ್ಲಿ ಅಂತಕ್ಕಂಥದ್ದು, ಹೇಗೆ ತನ್ನ ಕಲೆಯಿಂದ ಅವಳು ಹೊರಗಡೆ ತನ್ನ ಬದುಕನ್ನ ನಡೆಸ್ತಾಳೆ, ಹೇಗೆ ಸಮಾಜಮುಖಿಯಾಗಿ ಬದುಕ್ತಾಳೆ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ನೋಡಿ, ಈಗ ಈ ಮುಡದಾರ ಮಲ್ಲಪ್ಪನ ಸಹವಾಸಕ್ಕೆ ಬಿದ್ದಿರ್ತಕ್ಕಂತಹ ರಾಚವ್ವನಿಗೆ ಇಡೀ ಸಮಾಜ ಎಲ್ಲೋ ಒಂದ್ ಕಡೆ ದ್ವೇಷಿಸ್ತಾ ಇದೆ, ಇಡೀ ಸಮಾಜ ನಿಂದಿಸ್ತಾ ಇದೆ, ಬೈತಾ ಇದೆ. ಯಾರನ್ನ? ರಾಚವ್ವನನ್ನ. ಏನಂತ ಬೈತಾ ಇದೆ ಸಮಾಜ, ಏನಂತ ದೂರ್ತಾ ಇದೆ ಸಮಾಜ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಊರ ಮಂದಿ ಅಂದ್ರೆ ಸಮಾಜ ಹೇಗೆ ಅವಳು ರಂಡಿ ಅಂತ ಬೈತಾ ಇದ್ದಾರೆ, ಇಲ್ಲ ಒಂದ್ ಕಡೆ ಇಟ್ಟುಕೊಂಡವಳು ಅಂತಕ್ಕಂಥದ್ದು, ಅವಳು ಮಲ್ಲಪ್ಪನ ರಂಡಿ, ಎಲ್ಲ ಒಂದ್ ಕಡೆ ಮಲ್ಲಪ್ಪ ಇವಳನ್ನ ಇಟ್ಕೊಂಡಿದ್ದಾನೆ, ಅಥವಾ ಹಾದರಗಿತ್ತಿ, ಹಾಗೇನೆ ಹಾದಿ ಬಿಟ್ಟವಳು, ಏನೆಲ್ಲ ಅವಹೇಳನಕಾರಿಯಾದಂತಹ ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ. ಯಾರಿಗೆ? ಇಲ್ಲಿ ರಾಚವ್ವನಿಗೆ ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದು ಕಡೆ ಹೇಳ್ತಾ ಇದ್ರೆ, ಆಕೆ ನಾಯಿ ಮುಟ್ಟಿರ್ತಕ್ಕಂತಹ ಮಡಕೆ, ಮನೆತನದ ಮಾನವನ್ನ ಕಳೆದವಳು, ಹಾಗೆ ಸಾಮಾಜಿಕ ಮಾನ ಸನ್ಮಾನ ಗೌರವ, ಹಾಗೆ ಅದರಗಳಿಂದ ಗಾವುದ ದೂರವಾಗಿದ್ದಾಳೆ. ಯಾರಪ್ಪ ಅಂತ ಅಂದ್ರೆ ಇಲ್ಲಿ ರಾಚವ್ವ. ಆದ್ರೆ ಅವಳಿಗೆಲ್ಲ ಅವಳ ಬದುಕಿಗೆ ಏಕೈಕ ಆಸರೆಯಾಗಿದ್ದು ಯಾವ್ದಪ್ಪ ಅಂತಂದ್ರೆ, ನೋಡಿ, ಈಗ ಸಮಾಜ ನಿಂದಿಸ್ತಾ ಇದೆ, ಮಲ್ಲಪ್ಪ ಎಲ್ಲೋ ಒಂದ್ ಕಡೆ ಇವಳನ್ನ ಇಟ್ಕೊಂಡಿದ್ದ ಅಂತಕ್ಕಂಥದ್ದು, ಅಥವಾ ಇವಳು ಮಲ್ಲಪ್ಪನ ಸಹವಾಸವನ್ನ ಮಾಡಿದ್ಲು ಅಂತಕ್ಕಂಥದ್ದು, ಈ ತರದ ಸಮಾಜ ಅವಳನ್ನ ನಿಂದಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೊನೆಗೆ ಅವಳನ್ನ ಎಲ್ಲೋ ಒಂದ್ ಕಡೆ ಈ ಬದುಕನ್ನ ಇನ್ನೇನು ಮುಳುಗೋಗ್ತಾ ಇದ್ದೀನಿ, ಆ ಸಂದರ್ಭದಲ್ಲಿ ಬದುಕಬೇಕು ಅಂತ ಆದಂತ ಸಂದರ್ಭದಲ್ಲಿ ಸಮಾಜಮುಖಿ ಆಗೋದಕ್ಕೆ ಅವಳು ಇನ್ನೊಂದು ಇಲ್ಲಿ ಸುಮಧುರ ಕಂಠಸಿರಿ ಅಂದ್ರೆ ಅವಳ ಧ್ವನಿ, ಆ ರಾಚವ್ವನ ಧ್ವನಿ, ಹಾಗೇನೆ ದೇಸಿ ಮಟ್ಟುಗಳನ್ನ ಹಾಡುತ್ತಾ ಸಮೃದ್ಧವಾದಂತಹ ಸ್ವರಲಹರಿಗಳಿಗೆ ಹೇಳಿ ಮಾಡಿಸಿದಂತಹ ಒಂದು ಹಾಡುಗಾರಿಕೆ ಇತ್ತು ಅವಳ ಕಂಠಸಿರಿಯಲ್ಲಿ, ಅವಳ ಧ್ವನಿಯಲ್ಲಿ. ಹಾಗೇನೆ ಹೇಳಿ ಕೇಳಿ ಹೈದರಾಬಾದ್ ಕರ್ನಾಟಕದಲ್ಲಿ ಇಲ್ಲಿ ಏಕತಾರಿ ಮೂಲದ ಒಂದು ಭಜನಾ ಪರಂಪರೆಗೆ ಹೆಸರಾಗಿರ್ತಕ್ಕಂತಹ ಹೈದರಾಬಾದ್ ಕರ್ನಾಟಕದ ಒಂದು ಭಾಗ. ಆ ಭಾಗದಲ್ಲಿ ಎಷ್ಟು ಬಿಸಿಲು ಪ್ರಖರವಾಗಿರುತ್ತೋ ಅಷ್ಟೇ ಅಲ್ಲಿ ಭಜನೆಯ ಪದಗಳು ಕೂಡ ಪ್ರಖರವಾಗಿದ್ದಾವೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಕೃಷ್ಣಾ ನದಿ, ಭೀಮಾ ನದಿ, ಹೀಗೆ ಈ ನದಿಗಳಂತೆ ಅಲ್ಲಿರ್ತಕ್ಕಂತಹ ಭಜನಾ ಪದಗಳಿಗೂ ಕೂಡ ಅಷ್ಟೇ ಸಮೃದ್ಧವಾಗಿವೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಸುಮಾರು 17-18ನೇ ಶತಮಾನದ ಸಾಹಿತ್ಯದ ತತ್ವ ಪದಗಳ ಪರಂಪರೆ, ಹಾಗೆ ಆ ಪ್ರಯೋಗ ಪ್ರಕಾರಗಳಲ್ಲಿ ತೊಡಿಸಲಾದಂತ ಒಂದು ಹಾಡಿಗಾರಿಕೆ ಅವಳಲ್ಲಿ ಅವಳು ಉಸಿರಾಗಿಸಿಕೊಂಡಿದ್ದಳು ಅಂತಕ್ಕಂಥದ್ದು, ತತ್ವ ಪದವನ್ನ ಹೇಳ್ತಕ್ಕಂಥದ್ದು, ಆ ತತ್ವ ಪದಗಳು ಹಾಗೇನೆ ಭಜನ ಪದಗಳು ಇದನ್ನ ಹಾಡ್ತಾ ಇದ್ದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವಳ ಹಾಡುಗಾರಿಕೆಯಿಂದ ಆ ರಾಚವ್ವನ ತತ್ವ ಪದವನ್ನ ಅಥವಾ ಭಜನಾ ಪದಗಳನ್ನ ಕೇಳೋದಕ್ಕೆ ಬೆಳಗ್ಗೆಯಿಂದ ಬೆಳಗ್ಗೆಯವರೆಗೂ, ಈಗ ಸಂಜೆ ಪ್ರಾರಂಭ ಆದ್ರೆ ಅಲ್ಲಿ ಬೆಳಗ್ಗೆಯವರೆಗೂ ಜನರು ಬಂದು ಆ ಭಜನೆ ಪದಗಳನ್ನ ಕೇಳ್ತಾ ಇದ್ರು ಅಂತಕ್ಕಂಥದ್ದು. ಯಾಕೆಂದ್ರೆ ಅವಳ ಧ್ವನಿ ಅಷ್ಟು ತುಂಬಾ ಅದ್ಭುತವಾಗಿತ್ತು, ಅವಳ ಕಂಠಸಿರಿ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಅದೇ ಸಂದರ್ಭದಲ್ಲಿ ಅವಳೀಗ ಏನ್ ಮಾಡಿದಳಪ್ಪ ಅಂದ್ರೆ ಮಲ್ಲಪ್ಪನ ಸಹವಾಸವನ್ನ ಬಿಟ್ಟಿದ್ದಾಳೆ. ಆಗ ಹೀಗೆ ಭಜನಾ ಪದಗಳನ್ನ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ
ಈ ಭಜನಾ ಪದಗಳನ್ನ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲೊಬ್ಬ ವ್ಯಕ್ತಿ ಪರಿಚಯ ಆಗ್ತಾರೆ ಇವರಿಗೆ. ಯಾರಿಗೆ? ರಾಚವನಿಗೆ. ನೋಡಿ, ಇದೇ ಸಂದರ್ಭದಲ್ಲಿ ಆ ಭಾಗದ ಇಲ್ಲಿ ತತ್ವ ಪದಕಾರನಾಗಿರ್ತಕ್ಕಂತಹ ಅಥವಾ ತತ್ವ ಪದವನ್ನ ಕಟ್ಟಿ ಹಾಡುವಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅವಧೂತ ಅಂತ ಕರಿತೀವಿ, ಸಂತ ಅಂತ ಕರಿತಾ ಇದ್ದಾರೆ. ಕೈನೂರು ಕೃಷ್ಣಪ್ಪನವರು ಇಲ್ಲಿ ರಾಚವಳಿಗೆ ಪರಿಚಯವಾಗ್ತಾರೆ. ನೋಡಿ, ಕೃಷ್ಣಪ್ಪ ಯಾರು ಅಂತ ಕೇಳಿದ್ರೆ ಅವರೊಬ್ರು ಅವಧೂತ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಇಲ್ಲಿ ತತ್ವ ಪದಕಾರ ಅಂತಾನೂ ಕೂಡ ಕರಿತಾ ಹೋಗ್ಬೋದು. ಹಾಗೇನೆ ಸಂತನೂ ಕೂಡ ಆಗಿರ್ತಕ್ಕಂಥದ್ದು ಅವರೇ ಇಲ್ಲಿ ಕೃಷ್ಣಪ್ಪನವರು. ಅವರು ರಾಚವಳಿಗೆ ಪರಿಚಯ ಆಗ್ತಾರೆ. ಆ ರಾಚವಳಿಗೆ ಕೃಷ್ಣಪ್ಪನವರ ಪರಿಚಯ ಆದ್ಮೇಲೆ ಇಡೀ ಅವಳ ಬದುಕು ಸಮಾಜಮುಖಿಯಾಗುತ್ತೆ. ಇಡೀ ಸಮಾಜ ಅವಳನ್ನು ಎಲ್ಲೋ ಒಂದ್ ಕಡೆ ಹೊಗಳುವಂತಹ ಒಂದು ಹಂತಕ್ಕೆ ಹೋಗುತ್ತೆ. ಇಲ್ಲ ಒಂದ್ ಕಡೆ ಅವಳು ಇಡೀ ಸಮಾಜಮುಖಿಯಾಗಿ ಬದುಕೋದಿಕ್ಕೆ ಇಲ್ಲಿ ಆ ಕೃಷ್ಣಪ್ಪನವರು ಅವಳಿಗೆ ದೀಕ್ಷೆಯನ್ನ ಕೊಡ್ತಕ್ಕಂಥದ್ದು, ತನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದನ್ನೆಲ್ಲವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೇಗೆ ಅಂದ್ರೆ ನೋಡಿ, ಮೂಲತಃ ಇಲ್ಲಿ ಕೃಷ್ಣಪ್ಪ ಯಾರು ಅಂತ ನಿಮ್ಗೆ ಪ್ರಶ್ನೆಯನ್ನ ಕೇಳ್ಬೋದು. ಯಾರಂದ್ರೆ ಮೂಲತಃ ಬ್ರಾಹ್ಮಣರಾಗಿದ್ದಂತಹ ಕೃಷ್ಣಪ್ಪನವರು ಇವರನ್ನ ಕೈನೂರು ಕೃಷ್ಣಪ್ಪ ಇವರು ಕಡೆಗೋಳದ ಮಡಿವಾಳಪ್ಪನವರ ಶಿಷ್ಯತ್ವವನ್ನ ಸ್ವೀಕರಿಸಿದ್ರು. ಕಡೆಗೋಳ ಮಡಿವಾಳಪ್ಪನವರಿಂದ ಮಡಿವಾಳಪ್ಪನವರ ಶಿಷ್ಯರಾಗಿದ್ದರು ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ ಕೆಲವೊಂದು ಕಡೆ ಬ್ರಾಹ್ಮಣ್ಯವನ್ನ ಇಲ್ಲಿ ಒದ್ದು ಬಂಡಾಯಗಾರನಾಗಿ ತತ್ವಪದವನ್ನ ರಚಿಸುತ್ತಾ, ಹಾಗೇನೆ ಪ್ರಚಂಡ ಪ್ರತಿಭಟನೆಕಾರರಾಗಿ ಇಲ್ಲಿ ಬಂದ್ರು. ಅಂತಹ ಪ್ರಚಂಡ ಪ್ರತಿಭಟನಾಕಾರ, ಅಂತಹ ತತ್ವ ಪದದ ರಚನಾಕಾರನಾಗಿರ್ತಕ್ಕಂತಹ ಕೃಷ್ಣಪ್ಪನವರ ಆಶ್ರಯವನ್ನ ಅಥವಾ ಅವರ ಮಡಿಲಿಗೆ ಬಿದ್ದವಳು ಯಾರಪ್ಪ ಅಂತಂದ್ರೆ ಇಲ್ಲಿ ರಾಚವ್ವ. ಕೃಷ್ಣಪ್ಪನವರಾದರೂ ಅವಳ ರಾಚವ್ವನ ಬದುಕನ್ನ ನಿಧಾನವಾಗಿ ವ್ಯವಧಾನದಿಂದ ನೋಡಿದ್ರು. ಅವಳ ಬಡತನ ಇರ್ಬೋದು, ಹಸಿವುಗಳೊಡನೆ ಎಂಟನದ ಮೈ ಎಳಿಸಿಕೊಂಡಿರುವಂತೆ ಅಥವಾ ಎಂಟನ ಎಲ್ಲ ಒಂದ್ ಕಡೆ ಮೇಳೈಸಿಕೊಂಡಿರುವಂತಹದ್ದು, ಅಲ್ಲಿ ಅಂಥದರಲ್ಲೂ ಕೂಡ ಸಮಾಜ ನಿರ್ಮಿತ ನರಕಯಾತನೆ ಅವಳು ಎಲ್ಲ ಒಂದ್ ಕಡೆ ಅನುಭವಿಸಿರ್ತಕ್ಕಂಥದ್ದು ಯಾರು? ರಾಚವ್ವ. ಇವನ್ನೆಲ್ಲವನ್ನ ತುಂಬಾ ತಾಳ್ಮೆಯಿಂದ ಗಮನಿಸ್ತಾರೆ, ವಿಚಾರಗಳನ್ನ ತಿಳ್ಕೊಳ್ತಾರೆ ಕೃಷ್ಣಪ್ಪನವರು. ಆಗ ಇದನ್ನೆಲ್ಲವನ್ನ ಕೃಷ್ಣಪ್ಪನವರು ಏನ್ ಮಾಡ್ತಾರಪ್ಪ ಅಂದ್ರೆ ಮಾನವೀಯ ಅಂತಃಕರಣದಿಂದಲೇ ಬಗೆಯುವಂತಹ ಕೃಷ್ಣಪ್ಪ ಇಲ್ಲಿ ರಾಚವ್ವಳ ಬದುಕಿಗೆ ನೈತಿಕ ಆಸರಿಯಾಗಿ ನಿಲ್ತಾರೆ ಅಂತಕ್ಕಂಥದ್ದು. ಇವಳ ಬದುಕನ್ನ ಬದಲಾವಣೆ ಮಾಡ್ಬೇಕು, ಇವಳನ್ನ ಸಮಾಜಮುಖಿಯಾಗಿ ಸಮಾಜ ಗುರುತಿಸೋ ರೀತಿಯಲ್ಲಿ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ನೈತಿಕವಾಗಿ ಆಸರೆಯನ್ನ ನೀಡ್ತಕ್ಕಂಥವರು ಕೃಷ್ಣಪ್ಪನವರು. ಅವಳ ಆಕೃತಿಮ ಸ್ವಚ್ಛಂದ ಪ್ರತಿಭೆ ಅಪಾರವಾಗಿ ತುಂಬು ತುಳುಕುತ್ತಿತ್ತು. ನೋಡಿ, ಅವಳ ಒಂದು ಪ್ರತಿಭೆಯನ್ನ ಗುರುತಿಸ್ತಾರೆ, ಅವಳ ಆಡುಗಾರಿಕೆಯನ್ನ ಗುರುತಿಸ್ತಾ ಹೋಗ್ತಾರೆ. ಆಗ ಕೃಷ್ಣಪ್ಪ ಅವಳ ಬದುಕಿಗೆ ಹೊಸದೊಂದು ಲಯಬದ್ಧವಾದಂತಹ ಅಥವಾ ಒಂದು ಲಯವನ್ನ ತುಂಬುವಂತಹ ಇಲ್ಲಿ ಹವಣಿಸುತ್ತಾರೆ. ಇವಳಿಗೆ ಪ್ರತಿಭೆ ಇದೆ, ಇವಳು ಎಲ್ಲೋ ಒಂದ್ ಕಡೆ ಇಲ್ಲಿ ಇಡೀ ಸಮಾಜದ ಎಲ್ಲಾ ಮೂಲಗಳಿಂದಲೂ ಇವಳಿಗೆ ಎಲ್ಲೋ ಒಂದ್ ಕಡೆ ಕೃಷ್ಣಪ್ಪನವರು ಏನ್ ಮಾಡ್ತಿದ್ರೆ ಸಮಾಜದ ಎಲ್ಲಾ ಮೂಲಗಳು ಇವಳನ್ನ ಗುರುತಿಸ್ಬೇಕು, ಅಷ್ಟರ ಮಟ್ಟಿಗೆ ನಾನು ಇವಳ ಬದುಕನ್ನ ಬದಲಾಯಿಸ್ಬೇಕು ಅಂತ ಹೇಳಿ ಕೃಷ್ಣಪ್ಪನವರು ರಾಚವ್ವನ ಬದುಕಿನ ದಿಕ್ಕನ್ನೇ ಬದಲಾಯಿಸ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ನಮ್ಗೊಂದು ಪ್ರಶ್ನೆಯನ್ನ ಕೇಳ್ತಾರೆ, ರಾಚವ್ವ ಕೃಷ್ಣಪ್ಪ ರಾಚವ್ವಳ ಬದುಕಿಗೆ ಹೇಗೆ ನೈತಿಕವಾಗಿ ಆಸರೆಯಾಗಿ ನಿಲ್ಲುತ್ತಾರೆ, ವಿವರಿಸಿ ಅಥವಾ ತಿಳಿಸಿ ಅಂತ ಹೇಳ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದು ಪ್ರಶ್ನೆಯನ್ನ ನಾವು ಇಲ್ಲಿ ಕೇಳ್ತಾ ಹೋಗ್ತಾರೆ, ಕೃಷ್ಣಪ್ಪ ರಾಚವ್ವನ ಬದುಕನ್ನ ಸುಗಮಗೊಳಿಸಿದ್ದನ್ನ ವಿವರಿಸಿ ಹೇಗೆ, ಅಥವಾ ಇನ್ನೂ ಒಂದು ಪ್ರಶ್ನೆಯನ್ನ ಕೇಳಬಹುದು, ರಾಚವ್ವನ ಬದುಕನ್ನ ಕೃಷ್ಣಪ್ಪನವರು ಹೇಗೆ ಸಮಾಜಮುಖಿಯನ್ನಾಗಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಈ ತರದ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಉತ್ತರಗಳನ್ನ ತಿಳ್ಕೊಳ್ಳೋಣ. ನೋಡಿ, ಅವಳ ಬದುಕಿನ ದಿಕ್ಕನ್ನ ಬದಲಾಯಿಸ್ತಾರೆ ಯಾರಪ್ಪ ಅಂತಂದ್ರೆ ಕೃಷ್ಣಪ್ಪನವರು. ನೋಡಿ, ಕೃಷ್ಣಪ್ಪ ಯಾರು ಅಂತ ನಾನು ಕೂಡ ಆಲ್ರೆಡಿ ಹೇಳಿದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದೀನಿ. ಒಬ್ಬ ತತ್ವ ಪದಕಾರ ಆಗಿರ್ಬೋದು, ಸಂತ ಅಂತ ಕರಿತೀವಿ, ಹಾಗೇನೆ ಅವಧೂತ ಅಂತ ಕರಿತಾ ಹೋಗ್ತೀವಿ. ನೋಡಿ, ಅಂತಹ ವ್ಯಕ್ತಿ ಒಂದು ರೀತಿಯಲ್ಲಿ ರಾಚವ್ವನ ಬಾಳಿಗೆ ದೇವರು ಬಂದಂತೆ ಬಂದಿದ್ದಾರೆ. ಯಾರು? ಕೃಷ್ಣಪ್ಪ.
ಹಾಗೆ ಆ ಮಧ್ಯದ ವಯಸ್ಸಿನಲ್ಲಿಯೂ ಕೂಡ ಬಂದ ಹರೆಯದ ಬಯಕೆ ಕಾಮನೆಗಳು ಮಾಗಿ ತಳಬದಿಯಲ್ಲಿಗೆ ಬಂದಿರಲು ಸಾಕು. ಅಷ್ಟಕ್ಕೂ ಪ್ರತಿಯೊಂದು ಜೀವಿಗೂ ತನ್ನ ಅಸ್ತಿತ್ವದ ಹುಡುಕಾಟ ಇರುತ್ತೆ. ನೋಡಿ, ಕೃಷ್ಣಪ್ಪನವರು ಯೋಚನೆ ಮಾಡ್ತಾ ಇದ್ರೆ ಪ್ರತಿಯೊಂದು ಜೀವಿಗೂ ತನ್ನ ಅಸ್ತಿತ್ವವನ್ನ ಹುಡುಕಾಟ ಇರುತ್ತೆ. ನಾನು ಬದುಕಬೇಕು ಸಮಾಜದಲ್ಲಿ ಅಂತಕ್ಕಂಥದ್ದು. ಆಗ ಕೃಷ್ಣಪ್ಪನಿಂದಾಗಿ ತನಗೂ ಸಮಾಜಮುಖಿಯಾಗಿದ್ದಂತಹ ಒಂದು ಅಸ್ತಿತ್ವ ಇದೆ ಎಂದು ಗುರುತಿಸಿಕೊಂಡವಳು ಯಾರಪ್ಪ ಅಂದ್ರೆ ರಾಚವ್ವ. ಯೋಚನೆ ಮಾಡ್ತಾಳೆ, ಕೃಷ್ಣಪ್ಪನವರಿಂದ ನಾನು ಸಮಾಜಮುಖಿಯಾದಂತಹ ಒಂದು ಅಸ್ತಿತ್ವವನ್ನ ನಾನು ಗುರುತಿಸ್ಕೊಂಡೆ ಅಥವಾ ಗುರುತಿಸ್ಕೊಳ್ಬಹುದು ಅಂತ ಹೇಳಿ ಅವಳು ಏನ್ ಮಾಡ್ತಾಳಪ್ಪ ಅಂದ್ರೆ ರಾಚವ್ವ ಮುಂದಿನ ಬದುಕನ್ನ ಒಬ್ಬ ಕಲಾವಿದೆಯಾಗಿ ಬದುಕ್ತಾಳೆ. ನೋಡಿ, ಇಲ್ಲಿವರೆಗೂ ಹೇಗೆ ಸಮಾಜ ಅವಳನ್ನ ದೂರ್ತಾ ಇತ್ತು, ಈಗ ಅದೇ ಸಮಾಜ ಅವಳನ್ನ ಗೌರವಿಸೋದಕ್ಕೆ ಪ್ರಾರಂಭ ಮಾಡಿದೆ. ಯಾಕೆಂದ್ರೆ ಅವಳಲ್ಲಿ ಇರ್ತಕ್ಕಂತಹ ಒಂದು ಪ್ರತಿಭೆ, ಹಾಗೇನೆ ಎಲ್ಲೋ ಒಂದ್ ಕಡೆ ಕೃಷ್ಣಪ್ಪನವರು ಇಡೀ ಅವಳ ಬದುಕನ್ನ ತಾಳೆ ಮಾಡಿ ನೋಡಿ ಅವಳ ಬಡತನ, ಅವಳ ಕಷ್ಟ ಎಲ್ಲೋ ಒಂಥರ ಆ ಒಂದು ಮಟ್ಟಕ್ಕೆ ನೂಕುತ್ತೆ ಹೊರತು ಅಥವಾ ದೂಡುತ್ತೆ ಹೊರತು ಅವಳಿಗೆ ಹೋಗಿದ್ದಲ್ಲ ಅಂತಕ್ಕಂಥದ್ದು. ಹಾಗೇನೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬದುಕಿನಲ್ಲಿ ಒಂದು ಅಸ್ತಿತ್ವವನ್ನ ಕಂಡ್ಕೋಬೇಕು ಅಂತಕ್ಕಂಥದ್ದಿರುತ್ತೆ ಅಂತ ಹೇಳಿ ಇಲ್ಲಿ ರಾಚವನ ಬದುಕನ್ನ ಇಲ್ಲಿ ಬದಲಾವಣೆಯನ್ನ ತಂದಂತಹ ವ್ಯಕ್ತಿ ಕೃಷ್ಣಪ್ಪ ಅಂತಕ್ಕಂಥದ್ದು. ಹಾಗೆ ಕೃಷ್ಣಪ್ಪನವರ ಸಮ್ಮುಖದಲ್ಲಿ ತನ್ನನ್ನ ತಾನು ತೆರೆದುಕೊಂಡು ಕಷ್ಟ ನೋವುಗಳನ್ನ ಹೇಳಿಕೊಳ್ಳತೊಡಗ್ತಾಳೆ. ಯಾರು? ರಾಚವ್ವ ಕೃಷ್ಣಪ್ಪನ ಹತ್ತಿರ ತನ್ನ ನೋವುಗಳನ್ನ, ಬಡತನವನ್ನ ಹೇಳ್ಕೊಳ್ತಾಳೆ. ಹಾಗೆ ತಾನು ಶರಣ ಸಂತರ ಮೇಳದಲ್ಲಿ ಸೇರಿಕೊಂಡು ಭಜನೆ ಪರಂಪರೆಗೆ ಅರ್ಪಿಸಿಕೊಳ್ಳುವಂಥದ್ದು, ತನ್ನನ್ನು ತಾನು ಭಜನಾ ಪರಂಪರೆಗೆ ಅರ್ಪಿಸ್ಕೊಳ್ತಾಳೆ. ಯಾಕೆಂತಂದ್ರೆ ನನಗೆ ಗೊತ್ತಿರ್ತಕ್ಕಂತಹ ಪ್ರತಿಭೆಯಿಂದಲೇ ಇಡೀ ಸಮಾಜದಲ್ಲಿ ಒಂದು ಹೆಣ್ಣು ಹೇಗೆ ಬದುಕ್ತಾಳೆ ಅಂತಕ್ಕಂತಹದನ್ನ, ಇಡೀ ಬದುಕಲ್ಲಿ ಅಥವಾ ಒಂದು ಹೆಣ್ಣು ಹೇಗೆ ಬದುಕ್ಬೇಕು ಅನ್ನೋದನ್ನ ಹೇಳ್ಕೊಡ್ತಕ್ಕಂತಹದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದು ರಾಚವ್ವನ ಪಾತ್ರದಲ್ಲಿ. ಹಾಗೇನೆ ಅಲ್ಲಿಂದ ಮುಂದುವರೆದಂತೆ ಬದುಕನ್ನ ಪಾರದರ್ಶಕವಾಗಿ ಒಡ್ಡಿಕೊಂಡು ಕೃಷ್ಣಪ್ಪನವರಿಂದ ಗುರುಬೋಧ ಇಲ್ಲಿ ಪಡ್ಕೊಳ್ತಾ ಹೋಗ್ತಾಳೆ. ಇಲ್ಲಿ ಕೃಷ್ಣಪ್ಪನವರ ಶಿಷ್ಯೆಯಾಗಿ ಅವಳು ದೀಕ್ಷೆಯನ್ನ ಪಡ್ಕೊಳ್ತಾಳೆ. ಅದಾದ್ಮೇಲೆ ಅದರಿಂದ ಈ ಮುಡದಾರ ಈ ಮಲ್ಲಪ್ಪ ಇದ್ದಾನಲ್ಲ, ಅವನು ಎಲ್ಲೋ ಒಂದ್ ಕಡೆ ಅವನ ಸಂಘ ಇವಳಿಗೆ ಅಸಹ್ಯ ಅನ್ಸುತ್ತೆ. ಅಲ್ಲಿಂದ ದೂರ ಉಳಿತಕ್ಕಂಥದ್ದು, ತನ್ನ ಹಾಡುಗಾರಿಕೆ, ತನ್ನ ಭಜನೆ, ಹೀಗೆ ಬದುಕನ್ನ ದೂಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆದ್ರೂ ಕೂಡ ಆ ರಾಚವನ ಸಂಘ ಮತ್ತೆ ರಾಚವನ ಬಯಕೆ ಅಷ್ಟು ಅವನಿಗೆ ಹಿಂಗಿರ್ಲಿಲ್ಲ. ಮತ್ತೆ 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 ಅವಳನ್ನ ಕಾಡ್ತಾ ಇರ್ತಕ್ಕಂಥದ್ದು, ಅವಳನ್ನ ಪೀಡಿಸ್ತಾ ಇರ್ತಕ್ಕಂಥದ್ದು ಈ ತರ. ಯಾಕೆಂದ್ರೆ ಈ ಸಾಮಾನ್ಯ ಕಶ್ಚಿತ್ ಹೆಂಗಸೊಂದು ನನ್ನನ್ನ ತುಚ್ಛವಾಗಿ ಕಂಡು ಹೊರಟೋದಲ್ಲ ಅಂತ ಹೇಳಿ ಅವಳನ್ನ ಕೀಳಿರಿಮೆಯಿಂದ ಕಾಡ್ತಾ ಅವಳಿಗೆ ತೊಂದರೆಯನ್ನ ಕೊಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ರಾಚವ್ವ ಇದರಿಂದ ರೋಸಿ ಹೋದಂತಹ ರಾಚವ್ವ ಇಲ್ಲಿ ತನ್ನ ಕಷ್ಟವನ್ನ ಕೃಷ್ಣಪ್ಪನ ಹತ್ರ ಹೇಳ್ಕೊಳ್ತಾರೆ. ಯಾಕೆಂದ್ರೆ ಮತ್ತೆ ಅವನು ನನಗೆ ತೊಂದರೆಯನ್ನ ಕೊಡ್ತಾ ಇದ್ದಾನೆ. ಯಾರು? ಇಲ್ಲಿ ಮಲ್ಲಪ್ಪ ಅಂತ ಹೇಳಿದಾಗ ಅವನು ಏನಾದ್ರೂ ಮಾಡಿ, ಯಾಕೆಂದ್ರೆ ಇವರೆಲ್ಲ ಸನ್ಯಾಸಿಗಳು, ಒಂದು ಕಡೆ ಜೋಗಿ ಜಂಗಮನಾಗಿದ್ದಂತಹ ಕೃಷ್ಣಪ್ಪ ಮತ್ತೆ ಅವನ ಶಿಷ್ಯ ಸಮೂಹ ಅವನನ್ನ ಯಾವುದೇ ರೀತಿಯಾಗಿ ಎದುರಿಸೋದಕ್ಕಾಗೋದಿಲ್ಲ. ಅವನನ್ನ ಏನಾದ್ರೂ ಮಾಡಿ ಬುದ್ಧಿವಂತಿಕೆಯಿಂದ ನಾವು ಮಟ್ಟವನ್ನ ಹಾಕ್ಬೇಕು. ಅಥವಾ ಇಲ್ಲೆಲ್ಲೋ ಒಂದ್ ಕಡೆ ಏನಾಗ್ತಾ ಇದಾರಪ್ಪ ಅಂತಂದ್ರೆ ಅವ್ರು ಹೇಳ್ತಾ ಇದಾರೆ, ಇಲ್ಲಿ ಅವನನ್ನ ಯಾವುದೇ ರೀತಿಯಾದಂತಹ ಇಲ್ಲಿ ಹಿಂಸೆಯಿಂದ ಅವನನ್ನ ಮಟ್ಟ ಹಾಕೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಅವನನ್ನ ಮಟ್ಟ ಹಾಕ್ಬೇಕು ಅಂತಂದ್ರೆ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಒಂದು ಉಪಾಯವನ್ನ ರಾಚವ್ವ ಮತ್ತೆ ಕೃಷ್ಣಪ್ಪ ಇಬ್ರು ಒಂದು ಉಪಾಯವೊಂದನ್ನ ಹೂಡ್ತಾರೆ. ಮಲ್ಲಪ್ಪನ ದೌರ್ಬಲ್ಯವೆಂದರೆ ಅವನ ದರ್ಪ. ನೋಡಿ, ಸುಮಾರು ದಿವಸಗಳ ಕಾಲ ಈ ರಾಚವ್ವ ಅವನ ಜೊತೆ ಇದ್ದು ಅವನ ದೌರ್ಬಲ್ಯ ಏನು ಅಂದ್ರೆ ಅವನ ವೀಕ್ನೆಸ್ ಏನು ಅನ್ನೋದು ಅವಳು ಗೊತ್ತಿರುತ್ತೆ. ಹಾಗಾಗಿ ಅವನು ಆ ದೌರ್ಬಲ್ಯ ಏನಪ್ಪಾ ಅಂತಂದ್ರೆ ಅವನ ದರ್ಪ ದಿಮಾಕುಗಳು ಮಾತ್ರವಾಗಿದ್ದವು. ಅವನು ದರ್ಪ ಮತ್ತೆ ದಿಮಾಕು ಬಿಟ್ರೆ ಒಂದು ಸಣ್ಣ ಅಪಮಾನದ ಮಾತು ಕೇಳಿದ್ರು ಕೂಡ ಅವನು ಸಹಿಸುತ್ತಿರಲಿಲ್ಲ. ಅವನ ಬಗ್ಗೆ ಒಂದು ಅಪಮಾನದ ಮಾತು ಕೇಳ್ಬಿಟ್ರೆ ಅವನು ಸಹಿಸ್ತಾ ಇರಲಿಲ್ಲ. ಈಗ ಏನಾದ್ರೂ ಮಾಡಿ ಅವನ ಮುಖಕ್ಕೆ, ಅವನ ಬದುಕಿಗೆ ಮಸಿಯನ್ನ ಬಳಿಬೇಕು. ಯಾಕೆಂದ್ರೆ ಅಸಂಖ್ಯಾತ ಹೆಣ್ಣು ಮಕ್ಕಳನ್ನ ಎಲ್ಲೋ ಒಂದ್ ಕಡೆ ಅವನು ಹಾಳು ಮಾಡಿದ್ದಾನೆ ಅಂತಕ್ಕಂಥದ್ದು. ಇಲ್ಲಿ ಆ ಗುರು ಕೃಷ್ಣಪ್ಪನವರು ಪ್ರೇರಣೆಯಿಂದ ಅವರ ಮಾರ್ಗದರ್ಶನದಿಂದ ಇಲ್ಲಿ ಒಂದು ಜಾನಪದವನ್ನ ರಚಿಸ್ತಾಳೆ. ಯಾರು? ಇಲ್ಲಿ ರಾಚವ್ವ. ಆ ಮುಡದಾರ ಮಲ್ಲಪ್ಪನ ದರ್ಪ ಮತ್ತು ದಬ್ಬಾಳಿಕೆಯನ್ನ ಪ್ರತಿಭಟಿಸಿ
ಅವನ ಮಾನ ಹರಾಜು ಹಾಕುವಂತೆ ಒಂದು ಜಾನಪದ ಪದವನ್ನ ತುಂಬಿದ ಸಭೆಯಲ್ಲಿ ಹಾಡಿ ಅವನ ಮಾನ ಮರ್ಯಾದೆಯನ್ನ ಹರಾಜು ಹಾಕ್ತಾಳೆ. ಹರಾಜು ಹಾಕಿ ಅವನೆಂತಹ ವ್ಯಕ್ತಿ ಅಂತ ಹೇಳಿ ಇಡೀ ಸಮಾಜಕ್ಕೆ ಗೊತ್ತು ಮಾಡ್ತಾಳೆ. ಗೊತ್ತು ಮಾಡಿ ಅವನ ದಬ್ಬಾಳಿಕೆ, ದರ್ಪಗಳ, ಅವನ ಸೊಕ್ಕನ್ನೆಲ್ಲವನ್ನ ಜಾನಪದ ಒಂದು ಪದದಿಂದ ಅವನ ಸೊಕ್ಕನ್ನ ಇಳಿಸುವಂತಹ ಒಂದು ಕೆಲಸವನ್ನ ರಾಚವ್ವ ಮಾಡ್ತಾ ಹೋಗ್ತಾಳೆ. ನೋಡಿ, ಇಲ್ಲ ಒಂದ್ ಕಡೆ ನೇರವಾಗಿ ಅವಳು ಪ್ರತಿಭಟನೆಯ ಅಸ್ತ್ರದಂತಿರುವಂತಹ ತತ್ವ ಪದದ ಮೂಲಕವೇ, ಅಥವಾ ಒಂದ್ ಕಡೆ ಹೇಳ್ತಾ ಇದ್ರೆ ಕೃಷ್ಣಪ್ಪನವರೇ ರಚಿಸಿ ಅವಳಿಗೆ ಹೇಳೋದಕ್ಕೆ ಕೊಟ್ರು ಅಂತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಆ ಒಂದು ಜಾನಪದದಿಂದ ಇಡೀ ಅವನ ಬದುಕನ್ನ ಎಲ್ಲೋ ಒಂದ್ ಕಡೆ ಅನಾವರಣ ಮಾಡಿ ಅವನಿಗೆ ಈ ಎಂತಹ ಕ್ರೂರ ವ್ಯಕ್ತಿತ್ವ ಉಳ್ಳವನು ಅಂತ ಹೇಳಿ ಆ ಮಲ್ಲಪ್ಪನ ವ್ಯಕ್ತಿತ್ವವನ್ನ ತೋರಿಸ್ತಕ್ಕಂಥದ್ದು. ಹೀಗಾಗಿ ಆ ಸಭೆಯಲ್ಲಿ ಗೆಳೆಯಕಾರನ ಸಹವಾಸವನ್ನ ಧಿಕ್ಕರಿಸುವಂತೆ ಆಡಿದ ಹಾಡು ರಾಚವ್ವನ ಎದೆಗಾರಿಕೆಗೆ ಎಲ್ಲರೂ ಉಬ್ಬೇರಿಸುವಂತಿತ್ತು. ನೋಡಿ, ಅಂತಹ ಜಮೀನ್ದಾರ ವ್ಯಕ್ತಿ ಅಂತಹವನ ಒಂದು ಗೆಣೆಕಾರನಾಗಿದ್ದ, ಅಂದ್ರೆ ಗೆಳೆಯನಾಗಿದ್ದ ಅಂತ, ಅಂದ್ರೆ ಪ್ರಿಯಕರನಾಗಿದ್ದ ಒಂದಾನೊಂದು ಕಾಲದಲ್ಲಿ ಯಾರಿಗೆ? ರಾಚವ್ವನಿಗೆ. ಈಗ ಅಂತಹವನನ್ನ ಎಲ್ಲೋ ಒಂದ್ ಕಡೆ ಅವನನ್ನ ಧಿಕ್ಕರಿಸುವಂತೆ ಹಾಡನ್ನ ಬರೆದು ಹಾಡಿರ್ತಕ್ಕಂತಹ ಒಂದು ಎದೆಗಾರಿಕೆ ಇದೆಯಲ್ಲ, ಅಥವಾ ಆ ಗಟ್ಟಿತನ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ರಾಚವ್ವನ ಪಾತ್ರದಲ್ಲಿ ನೋಡ್ಬೋದು ಅಂತ ಕೇಳ್ತದ್ದು. ನನಗೆ ಆಗಿರ್ತಕ್ಕಂಥ ಅನ್ಯಾಯ ಮುಂದೆ ಯಾವ ಹೆಣ್ಣಿಗೂ ಕೂಡ ಇವನು ಮಾಡಬಾರದು ಅಂತ ಹೇಳಿ ಅವನ ಇಡೀ ಬದುಕು ಹೇಗಿತ್ತು ಅದನ್ನೆಲ್ಲ ಅನಾವರಣಗೊಳಿಸ್ತಕ್ಕಂಥದ್ದು, ಅವನ ಮರ್ಯಾದೆಯನ್ನ ಕಳಿತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ರಾಚವ್ವನ ಪಾತ್ರ ಇಲ್ಲಿ ತುಂಬಾ ಅದ್ಭುತವಾಗಿ ಇದೆ ಅಂತಕ್ಕಂಥದ್ದು. ಒಂದು ದಿಟ್ಟ ಸ್ತ್ರೀ ಹೇಗೆ ಇರಬೇಕು ಅಂತಕ್ಕಂಥದ್ದನ್ನ ಆ ಒಂದು ಪಾತ್ರವನ್ನ ಇಲ್ಲಿ ಲೇಖಕಿಯವರು ಕಟ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಹಾಗೆ ಬಾಲ ವಿಧವೆ ರಾಚವ್ವನ ಜೀವನ ಹೇಗೆಲ್ಲ ಇತ್ತು, ಅದರಿಂದ ಕೃಷ್ಣಪ್ಪನವರು ಪರಿಚಯವಾದ ಮೇಲೆ ಇಡೀ ಅವಳ ಬದುಕು ಹೇಗೆ ಸಮಾಜಮುಖಿಯಾಗಿ ಬದಲಾಯಿತು, ಇಡೀ ಅವಳ ಬದುಕಿನ ದಿಕ್ಕನ್ನ ಬದಲಾಯಿಸಿದಂತಹ ವ್ಯಕ್ತಿ ಇಲ್ಲಿ ಕೃಷ್ಣಪ್ಪ ಅಂತಕ್ಕಂಥದ್ದನ್ನ ಹೇಳ್ತಾ, ಇದಿಷ್ಟು ಈ ಒಂದು ಕಥಾಭಾಗದ ಸಾರಾಂಶವಾಗಿದೆ ಅಂತ ಹೇಳಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.